ಸೊ ಹೌ ಡು ಯು ಡು ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೀವು ಈ ಸೇಮ್ ಡೇ ಇವತ್ತೇ ಟೈಲೈಟ್ನ ಇನ್ಸ್ಟಾಲ್ ಮಾಡಿದ್ದು. ಇದೇ ದಿನ ಇಂಡಿಕೇಟರ್ನ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. ಇವಾಗ ಬಂದಿದ್ದು ಇಂಡಿಕೇಟರ್ ಆರ್ಡರ್ ಮಾಡಿದೆ ಆನ್ಲೈನಲ್ಲಿ. ಸೊ ಇದು ಏನಂದರೆ LED ಬಲ್ಬು 360 ಡಿಗ್ರಿ ಇದೆ. LEDs ಇದರಲ್ಲಿ ಸಿಮ್ಟ್ಯಾಕ್ ಅನ್ನೋ ಕಂಪ್ನಿದಿಂದ ಆರ್ಡರ್ ಮಾಡಿರೋದು ನಾನು. ನನಗೆ ಇದ್ರ ಪ್ರೈಸ್ ಬಿದ್ದಿದ್ದು 579 ಐ ಗೆಸ್, ನನಗೆ ಕರೆಕ್ಟಾಗಿ ನೆನಪಿಲ್ಲ. ಬಟ್ ಅಂಡರ್ 600 ಇರೋದಿದು. 4 ಬಲ್ಬು ಕೊಟ್ಟವ್ರೆ. 4 ಬಲ್ಬು ಸೇರಿ ಇಷ್ಟಾಗಿದೆ ನನಗೆ. 3 years ವ್ಯಾರಂಟಿ ಕೂಡ ಬರುತ್ತೆ ಇದರಲ್ಲಿ. ಎಲ್ಲ ತೋರಿಸ್ತೀನಿ ಒಳಗಡೆ ಹೆಂಗಿದೆ ಅಂತ. ಇಂಡಿಕೇಟ್ರು ನೀವು GT ನೋಡಿದ್ರೆ ಹ್ಯಾಲೋಜನ್ ಬರೋದು. ಸೊ ನಿಮ್ಮ GT ನೀವು ಇಟ್ಟಿದ್ರೆ ಈ ವಿಡಿಯೋನ ನೋಡಿ ನೀವು ಇನ್ಸ್ಟಾಲ್ ಮಾಡೋಕ್ಕೆ ಒಂದು ಒಳ್ಳೆ ಆಪ್ಷನ್ ಇದು. ಇಲ್ಲಾಂದರೆ ನಿಮ್ಮ ಫ್ರೆಂಡ್ಸ್ ಯಾರಾದ್ರು GT ಇಟ್ಟಿದ್ರೆ ಅವರು ಕೂಡ ರೆಕಮೆಂಡ್ ಮಾಡ್ಬೋದು. ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ, ಈ ಥರ ಮಾಡಿಸ್ಬೋದು ಅಂತ ಹೇಳಿ ಅವ್ರಿಗೂ ಕೂಡ. ಸೊ ಬನ್ನಿ ಇವಾಗ ಅನ್ಬಾಕ್ಸ್ ಮಾಡಿ ಡೈರೆಕ್ಟಾಗಿ ಇನ್ಸ್ಟಾಲೇಷನ್ಗೆ ಏನೇನು ಬೇಕೋ ಅದು ಏನು ಬಿಚ್ಚೋದೇ 10 ನಿಮಿಷದ ಕೆಲಸ. ಒಂದು ನಟ್ ತೆಗೆದ್ರೆ ಹೊರಗಡೆ ಬರುತ್ತೆ ಅಷ್ಟೇ, ಅದು ಜಾಸ್ತಿ ಏನು ಹಿಡಿಯಲ್ಲ. ಟೈಲ್ ಲೈಟ್ ನೀವು ನೋಡ್ದಂಗೆ ಹಳೆ ವೀಡಿಯೋಲಿ 3 ಅವರ್ ಹಿಡಿದಿತ್ತು ಟೈಲ್ ಲೈಟ್ ಇನ್ಸ್ಟಾಲ್ ಮಾಡೋಕ್ಕೆ. ಆ ವಿಡಿಯೋ ನೀವು ನೋಡಿಲ್ಲ ಅಂದರೆ ಮೇಗಡೆ ಐ ಬಟನಲ್ಲಿ ಲಿಂಕ್ ಬರ್ತಾ ಇರುತ್ತೆ, ನೋಡಿ ಇಲ್ಲೇ. ಮತ್ತು ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಪ್ರೊಸೆಸ್ ಏನೆಲ್ಲ ಡೀಟೇಲಾಗಿ ಹೇಳ್ತೀನಿ. ಫಸ್ಟಿಂದ ಅನ್ಬಾಕ್ಸಿಂಗ್ ಮಾಡ್ಬಿಡೋಣ. ನೋಡಿ, ಓಪನ್ ಮಾಡಿದ ತಕ್ಷಣ ಫಸ್ಟು ನಮಗೆ ವಾರಂಟಿ ಕಾರ್ಡ್ ಇದೆ ನೋಡೋಕ್ಕೆ. ಇದೇ ವಾರಂಟಿ ಕಾರ್ಡು ನಮ್ಮದು. 3 years ವಾರಂಟಿ ಬರುತ್ತಲ್ಲ, ಏನೇ ಡ್ಯಾಮೇಜ್ ಆದರೂ ಅವ್ರು ಕವರ್ ಮಾಡ್ತಾರೆ ವಾರಂಟಿಲಿ. ಇದು 4 ಬಲ್ಬು. ಮತ್ತು ಇದರಲ್ಲಿ 2 ಥರ ಬರುತ್ತೆ, ಒಂದು ಕ್ರಾಸ್ ಪಿನ್ನು, ಒಂದು ಸ್ಟ್ರೈಟ್ ಪಿನ್ನು. ನಾನು ತರಿಸಿರೋದು ಕ್ರಾಸ್ ಪಿನ್ನು, ಇಲ್ಲೇ ಬರ್ದಿದೆ ನೋಡಿ ಕ್ರಾಸ್ ಪಿನ್ ಅಂತ. ಇದು ರಾಯಲ್ ಎನ್ಫೀಲ್ಡ್ ಎಲ್ಲ ಆಲ್ಮೋಸ್ಟ್ ಮೋಟರ್ ಸೈಕಲ್ಸ್ ಬರೋದು ಕ್ರಾಸ್ ಪಿನ್ನಲ್ಲೇ ಇಂಡಿಕೇಟ್ರು. ಈ 4 ಬಲ್ಬ್ನ ಇನ್ಸ್ಟಾಲ್ ಮಾಡಿ ಫಸ್ಟು ಒಂದು ಇನ್ಸ್ಟಾಲ್ ಮಾಡ್ಬಿಟ್ಟು ತೋರಿಸ್ತೀನಿ ನಿಮಗೆ. ಡಿಫ್ರೆನ್ಸ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ಹ್ಯಾಲೋಜನ್ಗೂ LEDಗೂ ಏನಂತ. ರಿಮೂವ್ ಮಾಡೋಣ ಬನ್ನಿ. ರಿಮೂವ್ ಮಾಡೋಕ್ಕೆ ನಮಗೆ ಏನು ಗಾಡೀಲೇ ಸ್ಪೇರ್ ಟೂಲ್ಸ್ ಕೊಟ್ಟವ್ರೆ, ಆ ಟೂಲ್ಸಿಂದನೇ ರಿಮೂವ್ ಆಗುತ್ತೆ. ಟೂಲ್ ಬಾಕ್ಸು ಇಲ್ಲಿದೆ ನೋಡಿ. ಈ ಸೈಡ್ ಪ್ಯಾನಲ್ನ ರಿಮೂವ್ ಮಾಡಿದ್ರೆ ಇಲ್ಲಿ ಡೈರೆಕ್ಟಾಗಿ ನಿಮಗೆ ಟೂಲ್ ಬಾಕ್ಸ್ ಸಿಗುತ್ತೆ ನೋಡೋಕ್ಕೆ. ಈ ಟೂಲ್ ಬಾಕ್ಸಲ್ಲಿರೋ ಸ್ಕ್ರೂ ಡ್ರೈವರಿಂದನೇ ರಿಮೂವ್ ಮಾಡ್ಬೋದು ನೀವು. ನೋಡಿ, ಇದೆ ಸ್ಕ್ರೂ ಡ್ರೈವರು. ಈ ಸ್ಕ್ರೂ ಡ್ರೈವರ್ನ ತೊಗೊಂಡು ನೀವು ಇದರಲ್ಲಿರೋದು ಸ್ಟಾರ್ ಟೈಪು ನೋಡಿ. ಇಲ್ಲಿ ಫ್ಲ್ಯಾಟ್ ಇದೆ, ಇಲ್ಲಿ ಸ್ಟಾರ್ ಇದೆ. ನೀವು ಸ್ಟಾರ್ಗೆ ಹಾಕೊಬೇಕು. ಸ್ಟಾರ್ಗೆ ಹಾಕ್ಕೊಂಡು ಇದು ರಿಮೂವ್ ಮಾಡಲ್ತೀನಿ ನೋಡಿ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಫುಲ್ಲು ಇಷ್ಟನ್ನೇ ತೆಗೆದುಬಿಡ್ತಾರೆ. ಅಷ್ಟೆಲ್ಲ ತೆಗಿಯೋ ಅವಶ್ಯಕತೆಯೇ ಇಲ್ಲ. ನೀವು ಇದೊಂದು ನಟ್ ತೆಗೆದ್ರೆ ಇಲ್ಲಿ ಮುಂದೆಯಿಂದ ರಿಮೂವ್ ಆಗುತ್ತೆ ಕ್ಯಾಪು, ಆರೆಂಜ್ ಕಲರ್ ಕ್ಯಾಪು ನೋಡಿ. ನಟ್ ಬಂತು ಹೊರಗಡೆ, ವಿತ್ ವಾಷರ್ ಇದೆ. ಇದನ್ನ ಸೇಫಾಗಿ ಎಲ್ಲರೂ ಸೈಡ್ಗೆ ಇಟ್ಬಿಟ್ಟು ನೋಡಿ ಇಷ್ಟೇ. ಹಿಂಗೆ ರಿಮೂವ್ ಮಾಡಿದಾಗ ಇಲ್ಲೊಂದು ಬ್ಲ್ಯಾಕ್ ಕಲರ್ದು ಏನಿದೆಯಲ್ಲ, ಇದು ವಾಟರ್ ಪ್ರೂಫ್ ಕೇಸಿಂಗು. ಸೊ ನೀವು ಇದನ್ನ ಹಿಂಗೆ ಹಿಂದಕ್ಕೆ ಪುಲ್ ಮಾಡೋದಷ್ಟೇ. ಇದನ್ನ ನೋಡಿ ಇಷ್ಟೇ. ಇದು ವಾಟರ್ ಪ್ರೂಫ್ ಕೇಸಿಂಗು ಹೊರಗಡೆ ಬಂತು. ಇವಾಗ ಇದನ್ನು ಹೊರಗಡೆ ತೆಗೆದ್ಮೇಲೆ ಇಲ್ಲಿ 2 ಸೈಡು ಒಂದು ಪ್ಲಗ್ ಥರ ಇದೆ. ಆ ಪ್ಲಗ್ನ ನೀವು ಪ್ರೆಸ್ ಮಾಡಿ ಪುಲ್ ಮಾಡಿದ್ರೆ ಹಿಂದಕ್ಕೆ ಅದು ಹೊರಗಡೆ ಬರುತ್ತೆ ನೋಡಿ. ಈ ಥರ ಹೊರಗಡೆ ಬರುತ್ತೆ. ನೀವು ಫುಲ್ಲು ಇಷ್ಟನ್ನು ತೆಗೆಯೋದು ಅವಶ್ಯಕತೆ ಏನೂ ಇಲ್ಲ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಹ್ಯಾಲೋಜನ್ ಇದೆ. ಇದನ್ನು ತೆಗೆಯೋದು ಏನಂದರೆ ಮಾಮೂಲಿ ನೀವು ಮನೆಗಳಲ್ಲಿ ಯಾವ ಥರ ಬಲ್ಬ್ನ ತೆಗಿತೀರಾ, ಪುಷ್ ಮಾಡಿ ಟ್ವಿಸ್ಟ್ ಮಾಡಬೇಕಷ್ಟೆ, ಆವಾಗ ಬಲ್ಬ್ ಹೊರಗಡೆ ಬರುತ್ತೆ ನೋಡಿ. ಇದು ಕ್ರಾಸ್ ಪಿನ್ ಬಲ್ಬು. ಇದನ್ನು ಮಿಸ್ಸಾಗೋ ಎಲ್ಲೂ ಬೀಳ್ಸೋಕೆ ಹೋಗಬೇಡಿ. ನೀವು ವಾರಂಟಿ ಎಲ್ಲ ಕ್ಲೇಮ್ ಮಾಡ್ಬೇಕಾದ್ರೆ ಇದನ್ನೇ ಹಾಕೊಂಡು ಹೋಗಬೇಕು. LED ಬಲ್ಬ್ ಹಾಕಿದ್ರೆ ಅದನ್ನು ವಾರಂಟಿ ಕ್ಯಾನ್ಸಲ್ ಮಾಡ್ತಾರೆ, ವಾಯ್ಡ್ ಮಾಡಿಬಿಡ್ತಾರೆ. ಒಂದು ಬಲ್ಬ್ನ ಇನ್ಸ್ಟಾಲ್ ಮಾಡಿ ತೋರಿಸ್ತೀನಿ ನಿಮಗೆ. ಹಾಕೋದು ಅಷ್ಟೇ, ತುಂಬ ಸಿಂಪಲ್ಲು. ಮಾಮೂಲಿ ಒಳಗಡೆ ಹಾಕಿ ಪುಷ್ ಮಾಡಿ ಟ್ವಿಸ್ಟ್ ಮಾಡೋದಷ್ಟೇ ನೋಡಿ. ಇಷ್ಟೇ. ಈ ಥರ ಮಾಡಿದ್ರೆ ಫಿಟ್ ಆಯಿತು. ಒಂದು ಸತಿ ಕೀ ಹಾಕಿ ನೋಡ್ಬಿಡೋಣ ನಾವು ವರ್ಕ್ ಆಗ್ತಿದೆಯಾ ಇಲ್ವಾ ಅಂತ. ನೋಡಿ ಎಷ್ಟು ಬ್ರೈಟಾಗಿ ಕಾಣ್ತಾ ಇದೆ, ಇಲ್ಲೇ ಗೊತ್ತಾಗ್ತಾ ಇದೆ ನಿಮಗೆ. ಇಂಡಿಕೇಟ್ರನ್ನು ಆನ್ ಮಾಡ್ತೀನಿ ನೋಡಿ ನಾನು. ನೋಡಿ ಈ ಥರ ಇದೆ. ಹಜಾರ್ಡ್ ಆನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತಾಯಿದೆ ನೋಡಿ, ಅದು ಎಷ್ಟು ಬ್ರೈಟಾಗಿ ಕಾಣ್ತಾ ಇದೆ. ಇದು ನೋಡಿ ಹ್ಯಾಲೋಜನ್ನು ಹೆಂಗೆ ಕಾಣ್ತಾ ಇದೆ. ಅಷ್ಟೊಂದು ವಿಸಿಬಲ್ ಇಲ್ಲ. ನಿಮ್ಮ ಫ್ಲ್ಯಾಶ್ ಎಕ್ಸ್ ಜೊತೆ ಇಂಟಿಗ್ರೇಟ್ ಮಾಡಿದ್ರೆ ಸಖತ್ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ನಿಮಗೆ. ಇನ್ಸ್ಟಾಲ್ ಮಾಡಿ ತೋರಿಸ್ತೀನಿ. ಫಸ್ಟ್ ಹಾಕೋದು ತೋರಿಸ್ತೀನಿ ನಿಮಗೆ. ವಾಪಸ್ ಹಾಕ್ಬೇಕಾದ್ರೂ ಅಷ್ಟೇ, ನೀವು ಎಲ್ಲಿ ಪುಲ್ ಮಾಡಿದ್ರಿ ಎರಡನ್ನೂ ಪ್ರೆಸ್ ಮಾಡಿ ಹಂಗೆ ವಾಪಸ್ಸು ಪುಷ್ ಮಾಡಬೇಕಷ್ಟೇ ಒಳಗಡೆಗೆ. ಪುಷ್ ಮಾಡಿದ ತಕ್ಷಣ ನಿಮಗೆ ಟಕ್ ಅಂತ ಸೌಂಡ್ ಬರುತ್ತೆ, ಆವಾಗ ಲಾಕ್ ಆಗುತ್ತೆ ಅದು. ಸೊ ಇದನ್ನು ಪ್ರೆಸ್ ಮಾಡಿ ಲಾಕ್ ಮಾಡಿದ್ಮೇಲೆ ಈ ವಾಟರ್ ಪ್ರೂಫ್ ಕೇಸಿಂಗ್ ಏನಿದೆ ಇದನ್ನು ವಾಪಸ್ ಹಂಗೆ ಹಾಕ್ಬಿಡಿ. ಅಕಸ್ಮಾತ್ ವಾಟರ್ ಏನಾದ್ರು ಮಳೆ ಗಿಳೆ ಅಥವಾ ವಾಶ್ ಏನಾದ್ರು ಮಾಡಬೇಕಾದ್ರೆ ನೀರೋದ್ರೆ ಏನೂ ಆಗೋಲ್ಲ. ಈ ವಾಟರ್ ಪ್ರೂಫ್ ಕೇಸಿಂಗ್ ಇದ್ದರೆ ಶಾರ್ಟ್ ಸರ್ಕ್ಯೂಟು ಆ ಥರದ್ದು ನೋಡಿ. ಈ ಥರ ವಾಪಸ್ ಹಾಕ್ಬಿಟ್ಟು ನಟ್ಟೇನಿದೆ ನಟ್ಟನ್ನ ವಾಪಸ್ ಹಾಕ್ಬಿಡಿ ವಿತ್ ವಾಷರ್ನ ಹಾಕೋದು ಮರಿಬೇಡಿ.
ನೋಡಿ ಎಲ್ಲ ಹಾಕಾಯಿತು. ಇವಾಗ ನಿಮಗೆ ನಮ್ಮ ಗಾಡೀಲಿ ಫ್ಲ್ಯಾಶ್ ಎಕ್ಸ್ ಇರೋದ್ರಿಂದ ಒಂದು ಪ್ಯಾಟ್ರನ್ ಹಾಕ್ಬಿಟ್ಟು ತೋರಿಸ್ತೀನಿ. ಆ ಕಡೆ ಹ್ಯಾಲೋಜನ್ನು, ಈ ಕಡೆ LED ಇದೆಯಲ್ಲ, ಸೊ ಹ್ಯಾಲೋಜನ್ಗೂ LEDಗೂ ಪರ್ಫೆಕ್ಟ್ ಕಂಪ್ಯಾರಿಸನ್ ಆಗುತ್ತೆ. ಇವಾಗ ಇಂಡಿಕೇಟರ್ ಆನ್ ಆಗಿರೋದು ಇದು ನೋಡಿ, ಬ್ರೈಟ್ನೆಸ್ ಇಲ್ಲೇ ನಿಮ್ಗೆ ಗೊತ್ತಾಗ್ತಾ ಇದೆ. ಒಂದು ಫ್ಲ್ಯಾಶ್ ಎಕ್ಸ್ದು ಒಂದು ಪ್ಯಾಟ್ರನ್ ಹಾಕಿ ತೋರಿಸ್ತೀನಿ ನಿಮ್ಗೆ ಇವಾಗ. ಸೊ ನೀವು ನೋಡ್ತಾ ಇರ್ಬೋದು, ಬ್ರೈಟಾಗೂ ಕಾಣ್ತಾ ಇದೆ, ಫಾಸ್ಟಾಗೂ ಕಾಣ್ತಾ ಇದೆ ನಮ್ಮ LED. ಬಟ್ ಹ್ಯಾಲೋಜನ್ ನೋಡಿ ಎಷ್ಟು ಖರಾಬಾಗಿದೆ, ಅಂದರೆ ಅಷ್ಟೊಂದು ಬ್ರೈಟು ಇಲ್ಲ, ಫಾಸ್ಟಾಗೂ ಇಲ್ಲ, ಎಫೆಕ್ಟಿವ್ ಆಗೂ ಇಲ್ಲ ಫ್ಲ್ಯಾಶ್ ಎಕ್ಸ್ಗೆ. ನೀವು ಫ್ಲ್ಯಾಶ್ ಎಕ್ಸ್ ಹಾಕಿದ್ರೆ ಏನು LED ಇದೆ ಹಾಕ್ಸ್ಬಿಡಿ, ಬೆಸ್ಟು. 600 ರೂಪೀಸ್ ಅಷ್ಟೇ ಬಲ್ಬು. ಸೊ ಇವಾಗ ನಾನು 4 ಬಲ್ಬ್ ಇವಾಗ ಒಂದು ಹಾಕಿದ್ದೀನಿ. ರಿಮೈನಿಂಗ್ 3 ಏನಿದೆ ಅದನ್ನು ಫುಲ್ ಎಲ್ಲ ಇನ್ಸ್ಟಾಲ್ ಮಾಡಿ ನಿಮಗೆ ಒಟ್ಟಿಗೆ ತೋರಿಸ್ತೀನಿ ಹೆಂಗೆ ಕಾಣುತ್ತೆ ಅಂತ. ಗೈಸ್ ಎಲ್ಲ ಹಾಕಾಗಿದೆ, 4 ಬಲ್ಬ್ನು ಫಿಟ್ ಮಾಡಿದ್ದೀನಿ. ಇದೊಂದು ತೊಂದರೆ ಕೊಡ್ತಾಯಿತ್ತು, ಅದೊಂದು ಸಾಕೆಟ್ ಒಂದು ಉಲ್ಟಾಗ್ಬಿಟ್ಟಿತ್ತು, ಅದೊಂದು ಮಾತ್ರ ಬಲ್ಬ್ ಆನ್ ಆಗ್ತಿರ್ಲಿಲ್ಲ. ಬಟ್ ನಾನು ಅದನ್ನು ಸರಿ ಮಾಡಿ ಇವಾಗೆಲ್ಲ ಪರ್ಫೆಕ್ಟಾಗಿ ವರ್ಕ್ ಆಗ್ತಿದೆ. ತೋರಿಸ್ತೀನಿ ಒಂದ್ಸತಿ. ಇಂಡಿಕೇಟರ್ ನೋಡಿ, ರೈಟ್ ಸೈಡ್ ಆನ್ ಮಾಡಿದ್ದೀನಿ, 2 ವರ್ಕ್ ಆಗ್ತಿದೆ, ಈ ಕಡೆ 2. ಹ್ಯಾಲೋಜನ್ ಇದ್ದಾಗ ಆನ್ ಆಗಿ ಆಫ್ ಆಗೋಕ್ಕೆ ಡಿಲೇ ಜಾಸ್ತಿ ಇತ್ತು, ಅಂದರೆ 2 ಸೆಕೆಂಡ್ಸ್ ಅಷ್ಟೇನೋ ಡಿಲೇ ಇತ್ತು. ಏಕೆಂದರೆ ಮೇ ಬಿ ಎಲೆಕ್ಟ್ರಾನಿಕ್ ಏನು ಬ್ಯಾಟ್ರಿಯಿಂದ ಎಲೆಕ್ಟ್ರಿಸಿಟಿ ಬರುತ್ತೆ, ಅದ್ರ ಕನ್ಸಂಪ್ಷನ್ ಜಾಸ್ತಿ ಇರುತ್ತೆ, ಅದಕ್ಕೆ ಇರ್ಬೋದೇನೋ. ಬಟ್ LED ನಿಮಗೆ ಬ್ಯಾಟ್ರಿಗೆ ಅಷ್ಟೊಂದು ಲೋಡ್ ಬೀಳಲ್ವಲ್ಲ, ಎಫಿಷಿಯೆಂಟಾಗಿ ಕೆಲಸ ಮಾಡುತ್ತೆ, ಬ್ಯಾಟ್ರಿ ಪವರ್ನ ಸೇವ್ ಮಾಡುತ್ತೆ, ಅಷ್ಟೊಂದು ಕನ್ಸ್ಯೂಮ್ ಮಾಡಲ್ಲ. ಸೊ ಅದರಿಂದ ಫಾಸ್ಟಾಗಿ ಬ್ಲಿಂಕ್ ಆಗ್ತಿದೆ ಅದಕ್ಕೆ ಹ್ಯಾಲೋಜನ್ ಕಂಪೇರ್ ಮಾಡಿದ್ರೆ. ಮತ್ತು ಇವಾಗ 4ದು ಹಜಾರ್ಡ್ ಆನ್ ಮಾಡ್ಬಿಟ್ಟು ತೋರಿಸ್ತೀನಿ ನಿಮಗೆ ಎಷ್ಟು ಬ್ರೈಟಾಗಿ ಕಾಣ್ತಿದೆ, ಹೆಂಗೆ ಕಾಣ್ತಿದೆ ಅಂತ. much later. ಫ್ಲ್ಯಾಶ್ ಎಕ್ಸ್ಗೂ ಪರ್ಫೆಕ್ಟಾಗಿ ಇಂಟಿಗ್ರೇಟ್ ಆಗ್ತಿದೆ ಇವಾಗ ಇಂಡಿಕೇಟರ್ಸ್ ನಮ್ಮ ಬೈಕ್ಗೆ. ಫಸ್ಟು ಹ್ಯಾಲೋಜನ್ ಇದ್ದಾಗ ಅಷ್ಟು ಪವರ್ ಸಾಕಾಗ್ತಿರ್ಲಿಲ್ಲ, ಸೊ ಅಷ್ಟು ಎಫಿಷಿಯೆಂಟಾಗಿ ಬ್ಲಿಂಕ್ ಆಗ್ತಿರ್ಲಿಲ್ಲ ಅದು. ಇವಾಗ ನೋಡಿ ಪರ್ಫೆಕ್ಟಾಗಿ ಫ್ಲ್ಯಾಶ್ ಎಕ್ಸ್ ಜೊತೆ ಇಂಟಿಗ್ರೇಟ್ ಆಗ್ತಿದೆ ಕರೆಕ್ಟಾಗಿ. ಸೊ ಅಷ್ಟೇ ಗೈಸ್ ಈ ವಿಡಿಯೋಗೆ. ನಿಮ್ಗೇನಾದ್ರು ಈ ಬಲ್ಬ್ನ ತಗೋಬೇಕಂದ್ರೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ, ಲಿಂಕ್ ಕೊಟ್ಟಿರ್ತೀನಿ ನಾನು. ಅಮೆಝಾನ್ದು ಅಥವಾ ಯಾವುದು ಬೆಸ್ಟ್ ಬೈ ಲಿಂಕ್ ಇರುತ್ತೆ ಆ ಲಿಂಕ್ನ ಕೊಟ್ಟಿರ್ತೀನಿ ನಾನು. ಸೊ ನಿಮ್ಮ ಫ್ರೆಂಡ್ಸ್ ಯಾರು ಹಾಕ್ಸ್ಬೇಕಂದ್ರೆ ಈ ವಿಡಿಯೋನ ಅವ್ರಿಗೆ ಕಳಿಸಿ, ಹೆಂಗೆ ಹಾಕೋದು ಪ್ರತಿಯೊಂದು ಡೀಟೇಲ್ಡ್ ಪ್ರೊಸೀಜರ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಲ್ಲ ಆಗಲೇ. ಸೊ ಅವ್ರಿಗೆ ಒಂದು ಐಡಿಯಾ ಬರುತ್ತೆ, ಅವ್ರಿಗೆ ಕಳಿಸಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ GT ಇಟ್ಟಿದ್ರೆ. ಮತ್ತು ಇದು ಮಸ್ಟ್ ಹ್ಯಾವ್ ಮಾಡು, ಹ್ಯಾಲೋಜನಲ್ಲಿ ನಿಮ್ಗೇನು ಕಾಣಿಸಲ್ಲ ಅಷ್ಟು ಪರ್ಫೆಕ್ಟಾಗಿ. ಸೊ ಇದೊಂದು ಮಸ್ಟ್ ಹ್ಯಾವ್ ಮಾಡೇ. ಸೊ ಅಷ್ಟೇ ಗೈಸ್, ನಿಮ್ಗೆ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೆ ನೆಕ್ಸ್ಟ್ ವೀಡಿಯೋಲಿ.